ಅಂದ್ರೆ ಇದು ನೋಡಿ ಪೂರ್ವ ಪೂರ್ವ ಬಂದು ತೋರಿಸಲಿ ಡೌನು, ಹಿಂಗೆ ಡೌನ್ ಇದೆ ಪೂರ್ವ. ಪಶ್ಚಿಮ ಪಶ್ಚಿಮ ಬಂದು ಬ್ಯಾಕ್ ಸೈಡ್ ನೋಡಿ ನಮಗೆ ಬೆಟ್ಟನೇ ಬಂದ್ಬಿಟ್ಟಿದೆ ನ್ಯಾಚುರಲ್ ಆಗಿ. ಇದು ವಾಸ್ತುಗೆ ಚೆನ್ನಾಗಿದೆ, ನಮ್ ನ್ಯಾಚುರಲ್ ಆಗಿ ಚೆನ್ನಾಗಿದೆ. ಆಮೇಲೆ ಇವ್ರಿಗೆ ಮನೆಗೆ ಈ ರೀತಿ ಡೌನು ಅಂದ್ರೆ ಪಶ್ಚಿಮದಿಂದ ಪೂರ್ವಕ್ಕೆ ಡೌನ್ ಇದೆ, ಓಟ ಬಂದಿದೆ ಹಿಂಗೆ. ಜೊತೆಗೆ ಏನಾಗಿದೆ ಅಂತ ಹೇಳಿದ್ರೆ ಇಲ್ಲಿ ರಸ್ತೆ. ಆಮೇಲೆ ಈಗ ನಾನು ಇರ್ಲಿಲ್ಲ ಸಂಪ್ ಮಾಡಕ್ಕೆ ಅಂತ ಗುಂಡಿ ತೋಗ್ಬಿಟ್ಟಿದ್ದಾರೆ ಸಂಪ್ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಏನಾಗಿದೆ, ಪುನಃ ಸಂಪಿದ್ ಕ್ಯಾನ್ಸಲ್ ಆಗಿದೆ. ಈಗ ವೀಕ್ಷಕರೇ, ನಮಗೆ ಎಲ್ಲಾ ಕಡೆ ಸಂಪ್ ಮಾಡೋ ಅವಶ್ಯಕತೆ ಇರಲ್ಲ. ಸಂಪ್ ನೋಡಿ ಯೋಚನೆ ಮಾಡಿ ಒಂದ್ಸರಿ. ಈಗ ನಮ್ಗೆ ಆಲ್ರೆಡಿ ಈಗ ಗುಂಡಿ ಆಗಿದೆ, ತೋರಿಸಿ ಈಶಾನ್ಯದಲ್ಲಿ ಬೋರ್ವೆಲ್ ಬಂದು ಆಲ್ರೆಡಿ ಗುಂಡಿ ಆಗಿದೆ ನಮ್ಗೆ. ಈ ಗುಂಡಿ ಆಗಿದ್ದಾಗ ಪುನಃ ಜೊತೆಗೆ ಸಂಪು ಅನ್ನೋದು ಅವಶ್ಯಕತೆ ಇರಲ್ಲ ನಮ್ಗೆ. ಈಗ ನಮ್ಗೆ ಸಂಪ್ ಮಾಡ್ಕೋಬೇಕು. ಸಂಪುದು ಯಾವಾಗ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ, ಈಗ ನಮ್ಗೆ ಪಂಚಾಯತಿ ನೀರ್ ಬರ್ತಾ ಇದೆ, ಕಾರ್ಪೊರೇಷನ್ ನೀರ್ ಬರ್ತಾ ಇದೆ. ಆ ನೀರ್ ಬಂದಾಗ ಆ ನೀರನ್ನ ತುಂಬಿಸ್ಕೊಂಡು ನಾವು ಆಮೇಲೆ ನೆಕ್ಸ್ಟ್ ನೀರ್ ಬರೋಲ್ಲ ನಮ್ಗೆ, 2 ದಿವಸಕ್ಕೆ ಒಂದ್ಸರಿ 3 ದಿವಸಕ್ಕೆ ಒಂದ್ಸರಿ ನೀರ್ ಬಿಡ್ತಾರೆ ಅನ್ನೋ ಉದ್ದೇಶ ಇದ್ದಾಗ ಮಾತ್ರ ನೀರ್ ತುಂಬಿಸ್ಕೊಂಡು ನಾವು ನೆಕ್ಸ್ಟ್ಗೆ ನಮ್ಗೆ ಟ್ಯಾಂಕಿಗೆ ತುಂಬಿಸ್ಕೋಬೇಕು ಅನ್ನೋ ಉದ್ದೇಶಕ್ಕೆ ಇದ್ದಾಗ ಆಗ ನಾವು ಸಂಪ್ ಮಾಡ್ಕೋಬೇಕು. ನಮ್ಗೆ ನೀರು ಜಾಸ್ತಿ ನೀರ್ ಬೇಕು ನಮ್ಗೆ. ಒಂದೊಂದ್ಸರಿ ಕರೆಂಟ್ ಇರಲ್ಲ ನಮ್ಗೆ, ಊರಲ್ಲಿ 2-3 ದಿನ ಕರೆಂಟ್ ಇರಲ್ಲ. ಅಂತ ಟೈಮು ಅಲ್ಲಿ ಇದು ಮಾತ್ರ ನಾವು ಸಂಪ್ ಅಂತ ಕಟ್ಕೊಬೇಕು. ಇಲ್ಲಾಂದ್ರೆ ನಮ್ಗೆ ಬೋರ್ವೆಲ್ ಇರ್ಬೇಕಾದ್ರೆ ಈ ಸಲ ಗುಂಡಿ ಆಗಿದೆ, ಇನ್ನು ಅವಶ್ಯಕತೆ ಇರಲ್ಲ. ನಾವು ಸ್ವಿಚ್ ಆನ್ ಮಾಡಿದ್ರೆ ಆರಾಮಾಗಿ ನೀರು ತುಂಬಿಕೊಳ್ಳುತ್ತೆ. ಇದು ಸುಮ್ಮನೆ ನಮ್ ಸಾವಿರಾರು ರೂಪಾಯಿ ವೇಸ್ಟ್ ಮಾಡ್ಕೋಬೇಕಾಗತ್ತೆ. ನಮಸ್ಕಾರ ಎಲ್ಲರಿಗೂ, ಶ್ರೀ ವೆಂಕಟೇಶ್ ಗುರುಜಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮೊದಲು ಗುರುಗಳನ್ನ ನೆನೆಸ್ಕೊತಾ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಗುರುಗಳು ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ. ವೀಕ್ಷಕರೇ, ಈ ದಿನ ಕೊಡಗು ಡಿಸ್ಟಿಕ್ನ ಕೂಡ್ಮಂಗ್ಳೂರು ಗ್ರಾಮದಲ್ಲಿ ಒಂದು ಸೈಟ್ ಮನೆ ಕನ್ಸ್ಟ್ರಕ್ಷನ್ ಮಾಡಕ್ಕೆ. ಆಮೇಲೆ ಫಸ್ಟ್ ಇಂದ ನಾವು ವಾಸ್ತು ಹೇಳಿ ಈ ಜಾಗದಲ್ಲಿ ಹಿಂಗ್ ಬರ್ಬೇಕು ಅಂತ ಹೇಳ್ಬಿಟ್ಟು ತೋರಿಸಿ ಸಹಾಯ ಮಾಡಿ ಕಟ್ಟಿಸ್ತಾ ಇರೋಂಥ ಮನೆ. ಇವರು ಮೊದಲು ಬೇರೆ ಸೈಟ್ಗಳು ನೋಡಿದ್ರು ಈ ಜಾಗದಲ್ಲಿ. ಆ ಸೈಟ್ಗಳು ಅಂದ್ರೆ ನಮ್ಗೆ ವಾಸ್ತುಕ್ಕೆ ಸರಿಯಾಗಿ ಬರ್ತಾ ಇರಲಿಲ್ಲ. ಅಂದ್ರೆ ಏನಾಗಿತ್ತು, ಮೊದಲೊಂದು ಸೈಟ್ ನೋಡಿದ್ದು ದಕ್ಷಿಣ ಪೂರ್ವ ಆಗ್ನೇಯದಲ್ಲಿ ರೋಡ್ ಹಿಟ್ಟಾಗಿತ್ತು. ಪೂರ್ವ ಆಗ್ನೇಯದ ರೋಡ್ ಹಿಟ್ಟಿರೋದು ಪ್ರಾಬ್ಲಮ್ ಅಂತ ಹೇಳಿ ಅದನ್ನ ಕೆಲಸ ಮಾಡಿಸ್ತಾ ಇನ್ನೊಂದು ಸೈಟ್ ತೋರಿಸಿದ್ರು. ಅದೇನಾಗಿತ್ತು ಅಂದ್ರೆ ಮೂಲೆ ಎಲ್ಲ ಬೆಳ್ಕೊಂಡು ಅದು ಸುಮಾರು ಜಾಗ ವೇಸ್ಟ್ ಆಗಂಗಿತ್ತು. ಅದಕ್ಕೆ ಈ ಜಾಗ ತಗೊಳ್ಳೋದು ಬೇಡ, ಸುಮ್ಮನೆ ಜಾಗ ವೇಸ್ಟ್ ಆಗುತ್ತೆ, ವಾಸ್ತು ಪ್ರಕಾರ ನಂಗೆ ಬರಲ್ಲ ಅಂತೇಳಿ ಪುನಃ ಅದಾದ್ಮೇಲೆ ಈ ಸೈಟು ನೋಡಿ ಇದೊಂದು ಖಾಲಿ ಇತ್ತು. ಆಲ್ಮೋಸ್ಟ್ ಎಲ್ಲ ಸೇಲ್ ಆಗಿದ್ದು, ಇದೊಂದು ಖಾಲಿ ಇತ್ತು. ಖಾಲಿ ಇದ್ದಾಗ ಏನಾಯ್ತು, ಇದನ್ನ ತಗೊಳ್ಳಿದಪ್ಪ, ಇರೋದ್ರಲ್ಲಿ ಇದು ಓಕೆ ಅಂತ ಮಾಡ್ದು. ಜೊತೆಗೆ ಏನಾಗಿದೆ ಅಂದ್ರೆ ಇದು ನೋಡಿ ಪೂರ್ವ ಬಂದು ತೋರಿಸಲಿ ಡೌನು, ಹಿಂಗೆ ಡೌನ್ ಇದೆ ಪೂರ್ವ. ಪಶ್ಚಿಮ ಬಂದು ಬ್ಯಾಕ್ ಸೈಡ್ ನೋಡಿ ನಮ್ಗೆ ಬೆಟ್ಟನೇ ಬಂದ್ಬಿಟ್ಟಿದೆ ನ್ಯಾಚುರಲ್ ಆಗಿ. ಇದು ವಾಸ್ತುಗೆ ಚೆನ್ನಾಗಿದೆ, ನಮ್ ನ್ಯಾಚುರಲ್ ಆಗಿ ಚೆನ್ನಾಗಿದೆ. ಆಮೇಲೆ ಇವ್ರಿಗೆ ಮನೆಗೆ ಈ ರೀತಿ ಡೌನು ಅಂದ್ರೆ ಪಶ್ಚಿಮದಿಂದ ಪೂರ್ವಕ್ಕೆ ಡೌನ್ ಇದೆ, ಓಟ ಬಂದಿದೆ ಹಿಂಗೆ. ಜೊತೆಗೆ ಏನಾಗಿದೆ ಅಂತ ಹೇಳಿದ್ರೆ ಇಲ್ಲಿ ರಸ್ತೆ. ಆಮೇಲೆ ಈಗ ನಾನು ಇರ್ಲಿಲ್ಲ ಸಂಪ್ ಮಾಡಕ್ಕೆ ಅಂತ ಗುಂಡಿ ತೋಗ್ಬಿಟ್ಟಿದ್ದಾರೆ ಸಂಪ್ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಏನಾಗಿದೆ, ಪುನಃ ಸಂಪಿದ್ ಕ್ಯಾನ್ಸಲ್ ಆಗಿದೆ. ಈಗ ವೀಕ್ಷಕರೇ, ನಮಗೆ ಎಲ್ಲಾ ಕಡೆ ಸಂಪ್ ಮಾಡೋ ಅವಶ್ಯಕತೆ ಇರಲ್ಲ. ಸಂಪ್ ನೋಡಿ ಯೋಚನೆ ಮಾಡಿ ಒಂದ್ಸರಿ. ಈಗ ನಮ್ಗೆ ಆಲ್ರೆಡಿ ಈಗ ಗುಂಡಿ ಆಗಿದೆ, ತೋರಿಸಿ ಈಶಾನ್ಯದಲ್ಲಿ ಬೋರ್ವೆಲ್ ಬಂದು ಆಲ್ರೆಡಿ ಗುಂಡಿ ಆಗಿದೆ ನಮ್ಗೆ. ಈ ಗುಂಡಿ ಆಗಿದ್ದಾಗ ಪುನಃ ಜೊತೆಗೆ ಸಂಪು ಅನ್ನೋದು ಅವಶ್ಯಕತೆ ಇರಲ್ಲ ನಮ್ಗೆ. ಈಗ ನಮ್ಗೆ ಸಂಪ್ ಮಾಡ್ಕೋಬೇಕು. ಸಂಪುದು ಯಾವಾಗ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ, ಈಗ ನಮ್ಗೆ ಪಂಚಾಯತಿ ನೀರ್ ಬರ್ತಾ ಇದೆ, ಕಾರ್ಪೊರೇಷನ್ ನೀರ್ ಬರ್ತಾ ಇದೆ. ಆ ನೀರ್ ಬಂದಾಗ ಆ ನೀರನ್ನ ತುಂಬಿಸ್ಕೊಂಡು ನಾವು ಆಮೇಲೆ ನೆಕ್ಸ್ಟ್ ನೀರ್ ಬರೋಲ್ಲ ನಮ್ಗೆ, 2 ದಿವಸಕ್ಕೆ ಒಂದ್ಸರಿ 3 ದಿವಸಕ್ಕೆ ಒಂದ್ಸರಿ ನೀರ್ ಬಿಡ್ತಾರೆ ಅನ್ನೋ ಉದ್ದೇಶ ಇದ್ದಾಗ ಮಾತ್ರ ನೀರ್ ತುಂಬಿಸ್ಕೊಂಡು ನಾವು ನೆಕ್ಸ್ಟ್ಗೆ ನಮ್ಗೆ ಟ್ಯಾಂಕಿಗೆ ತುಂಬಿಸ್ಕೋಬೇಕು ಅನ್ನೋ ಉದ್ದೇಶಕ್ಕೆ ಇದ್ದಾಗ ಆಗ ನಾವು ಸಂಪ್ ಮಾಡ್ಕೋಬೇಕು. ನಮ್ಗೆ ನೀರು ಜಾಸ್ತಿ ನೀರ್ ಬೇಕು ನಮ್ಗೆ. ಒಂದೊಂದ್ಸರಿ ಕರೆಂಟ್ ಇರಲ್ಲ ನಮ್ಗೆ, ಊರಲ್ಲಿ 2-3 ದಿನ ಕರೆಂಟ್ ಇರಲ್ಲ. ಅಂತ ಟೈಮು ಅಲ್ಲಿ ಇದು ಮಾತ್ರ ನಾವು ಸಂಪ್ ಅಂತ ಕಟ್ಕೊಬೇಕು. ಇಲ್ಲಾಂದ್ರೆ ನಮ್ಗೆ ಬೋರ್ವೆಲ್ ಇರ್ಬೇಕಾದ್ರೆ ಈ ಸಲ ಗುಂಡಿ ಆಗಿದೆ, ಇನ್ನು ಅವಶ್ಯಕತೆ ಇರಲ್ಲ. ನಾವು ಸ್ವಿಚ್ ಆನ್ ಮಾಡಿದ್ರೆ ಆರಾಮಾಗಿ ನೀರು ತುಂಬಿಕೊಳ್ಳುತ್ತೆ. ಇದು ಸುಮ್ಮನೆ ನಮ್ ಸಾವಿರಾರು ರೂಪಾಯಿ ವೇಸ್ಟ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಇದೊಂದು ಬೇಡ ಅಂತ ಕ್ಯಾನ್ಸಲ್ ಮಾಡಿದ್ದೀವಿ. ಜೊತೆಗೆ ಬನ್ನಿ, ಪೂರ್ವ ಈಶಾನ್ಯ ಇದು ಬಂದಾಗೆ ಇಲ್ಲಿ ಎಂಟ್ರಿ ಸಿಗುತ್ತೆ. ಈಶಾನ್ಯದಲ್ಲಿ ಎಂಟ್ರಿ, ಈ ಜಾಗದಲ್ಲಿ ಎಂಟ್ರಿ, ಒಳಗಡೆ ಎಂಟ್ರಿ ಡೋರ್ ಬರುತ್ತೆ. ಇದು ಹಾಲು, ಈಶಾನ್ಯದ ಹಾಲು ಸಿಗುತ್ತೆ. ಇದು ಅಗ್ನಿಮೂಲೆ ಬಂದು ಅಡಿಗೆ ಮನೆ. ಈಗೆಲ್ಲ ಪ್ಲಿಂತ್ ವರ್ಕ್ ಆಗಿದೆ, ನೆಕ್ಸ್ಟ್ ಕನ್ಸ್ಟ್ರಕ್ಷನ್ ಆದ್ಮೇಲೆ ಗೊತ್ತಾಗುತ್ತೆ ನೀಟಾಗಿ. ರೂಮು, ಇಲ್ಲೊಂದು ರೂಮ್ ಸಿಗುತ್ತೆ. ಆಮೇಲೆ ವಾಯುಮೂಲೆಗೆ ಬಂದು ಇಲ್ಲಿ ಬಾತ್ರೂಮ್. ಅಂದ್ರೆ ಈಗ ಕಾಮನ್ ಆಗಿ ಬಾತ್ರೂಮ್ ಸಿಗುತ್ತೆ, ಇಲ್ಲಿ ಒಳಗಡೆ ಅಟ್ಯಾಚ್ ಬಾತ್ರೂಮ್ ಒಂದು ಬರುತ್ತೆ. ಈ ರೀತಿ ವಾಸ್ತುಗೆ ನಾವು ಏನ್ ಮಾಡ್ಬೇಕು ಅಂತ ಹೇಳಿದಾಗ ನಾವು ನೋಡಿ ಒಂದು ಸೈಟ್ ತಗೊಳ್ತಾ ಇದೀವಿ, ಪರ್ಚೇಸ್ ಮಾಡ್ತಾ ಇದೀವಿ ಅಂದ ಟೈಮಲ್ಲಿ ಆಗ್ಲೇ ನಾವು ತೋರಿಸ್ಬಿಟ್ರೆ ಅನುಕೂಲ. ಇಲ್ಲಾಂದ್ರೆ ಏನಾಗುತ್ತೆ ಅಂದ್ರೆ ನಾವು ಮುಂದೆ ಸೈಟ್ ತಗೊಂಡಾಗ ಅಲ್ಲಿ ಸೈಟಲ್ಲಿ ಪ್ರಾಬ್ಲಮ್ಗಳು, ಸಮಸ್ಯೆಗಳಿದ್ದಾಗ, ಸೈಟ್ ಹಿಂದೆ ಮುಂದೆ ಕುತ್ಕೊಳ್ಳಿದ್ದಾಗ ನಮ್ಗೆ ಗೊತ್ತಾಗಲ್ಲ. ನಮ್ಗೆ ಏನ್ ಮಾಡ್ತಾ ಇದಾರೆ ಜನ, ನೋಡಿ ಇದು ಸೈಟು ನಮ್ಗೆ ಪಶ್ಚಿಮದಲ್ಲಿದೆ, ಇದು ಓಕೆ ಚೆನ್ನಾಗಿದೆ, ಉಚ್ಚ ಸ್ಥಾನ, ಈ ಮನೆಗೆ ಪ್ರಾಬ್ಲಮ್ ಇಲ್ಲ ನಮ್ಗೆ. ಆದ್ರೆ
ಇದೇ ಸೈಟ್ ಬಂದು ಏನಾದ್ರು ನಮಗೆ ಪೂರ್ವಕ್ಕಿದ್ರೆ ಇಲ್ಲ ಉತ್ತರಕ್ಕಿದ್ರೆ ಈ ರೀತಿ ಬೆಟ್ಟ ಗುಡ್ಡಗಳು ನಮ್ಗೆ ಅಲ್ಲಿ ಹಣಕಾಸು ವ್ಯವಸ್ಥೆ ನಮ್ಗೆ ಬರಲ್ಲ ಚೆನ್ನಾಗಿ ನೀಟಾಗಿ. ಇಲ್ಲಿ ಬಂದಾಗ ಬರೀ ಪ್ರಾಬ್ಲಮ್ ಸಮಸ್ಯೆಗಳಲ್ಲಿ ನಾವು ಗುರಿ ಆಗ್ಬೇಕಾಗುತ್ತೆ. ಈ ರೀತಿ ಪ್ರಾಬ್ಲಮ್ಗಳು ಸಮಸ್ಯೆಗಳು ನಮ್ಗೆ ಗೊತ್ತಾಗಲ್ಲ. ಇವ್ರು ಏನ್ ಮಾಡ್ತಾರೆ, ನಮ್ಗೆ ಸೈಟ್ ನೋಡಿ ಅಂತ ಹೇಳ್ಬಿಟ್ಟು ಎಲ್ಲೋ ಯಾವ್ದೋ ಊರಿಂದ ಕಳಿಸ್ತಾರೆ. ನಾವು ನೋಡ್ತೀವಿ, ನಮ್ಗೆ ಏನ್ ಮಾಡ್ತೀವಿ, ಸೈಟ್ ಅಲ್ಲಿ ಏನಿದೆ, ರೋಡ್ ಹಿಟ್ ಆಗಿದೆ, ಕುತ್ತಾಗಿದೆ, ಅದನ್ನ ಹೋಗ್ಬಿಟ್ಟು ಪೂರ್ವ ಪಶ್ಚಿಮ ಆಮೇಲೆ ಸೈಟ್ ಮೆಜರ್ಮೆಂಟ್ ನೋಡ್ಬಿಟ್ಟು ಯಾವ್ದಾದ್ರು ಬೆಳೆದಿದೆ ಏನು ಅಂತ ಚೆಕ್ ಮಾಡ್ಬಿಟ್ಟು ನಾವ್ ಏನ್ ಮಾಡ್ಬೋದು, ಇದು ಬೇಡ ಇದು ಚೆನ್ನಾಗಿದೆ ಅಂತ ಹೇಳ್ಬೋದು ಅಷ್ಟೇ. ಆದ್ರೆ ಈಗ ನ್ಯಾಚುರಲ್ ಆಗಿ ಈ ರೀತಿ ಪ್ರಾಬ್ಲಮ್ ಇದೆ, ಸಮಸ್ಯೆ ಇದೆ ಅಂತ ನಮ್ಗೆ ಗೊತ್ತಾಗಲ್ಲ. ಆಗ ನಮ್ಗೆ ಈ ರೀತಿ ಪ್ರಾಬ್ಲಮ್ ಸಮಸ್ಯೆಗಳು ನೀವು ನೋಡ್ಕೊಬೇಕಾಗುತ್ತೆ. ಜೊತೆಗೆ ನೀವು ಡಿಗ್ರಿ ಚೆಕ್ ಮಾಡ್ಬೇಕಾಗುತ್ತೆ. ಜೊತೆಗೆ ಏನಾಗ್ತದೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಜನಗಳು ಏನ್ ಮಾಡ್ತಾರೆ ಅಂದ್ರೆ ಕಣ್ಣಳ್ತೆಗೆ ನೋಡ್ಬಿಟ್ಟು ಸುಮ್ನೆ ಸೂರ್ಯ ಇಲ್ಲಿ ರೋಡ್ ಇದೆ, ಇವ್ರು ಸೈಟ್ ಮಾಡಿದ್ದಾರೆ, ಕಣ್ಣಳ್ತೆ ನೋಡ್ಬಿಟ್ಟು ಚೆನ್ನಾಗಿದೆ, ಇದು ಸೂಪರ್ ಆಗಿದೆ ಅಂತ ಹೇಳ್ಬಿಟ್ಟು ತಗೊಂಡ್ಬಿಡ್ತಾರೆ. ಅದಲ್ಲ, ನಾವು ಡಿಗ್ರಿ ಚೆಕ್ ಮಾಡ್ಬಿಟ್ಟು ಕಂಪಲ್ಸರಿ ನೋಡ್ಬಿಟ್ಟು ಈ ಡಿಗ್ರಿ ಇದೆಯೋ ಇಲ್ವೋ ಅಂತ ನೋಡ್ಬಿಟ್ಟು ಸುತ್ತಮುತ್ತ ಏನಿದೆ, ನಮ್ಗೆ ವಾತಾವರಣಕ್ಕೆ ಅನುಕೂಲ ಆಗಿದೆಯೋ ಅನಾನುಕೂಲ ಆಗಿದೆಯೋ, ಈ ರೀತಿ ನ್ಯಾಚುರಲ್ ಆಗಿ ಇದ್ದಿದ್ದು ಓಕೆ ಇದೆ, ಇದು ಓಕೆ ನಮ್ಗೆ, ಅದೇ ನಮ್ಗೆ ಪೂರ್ವಕ್ಕಿದ್ರೆ ಕಷ್ಟ ಆಗುತ್ತೆ. ಈ ರೀತಿ ಸೈಟ್ಗಳನ್ನ ತಗೋಬೇಕಾದ್ರೆ ನೋಡಿ ಹುಷಾರಾಗಿ ಯೋಚನೆ ಮಾಡಿ ತಗೋಬೇಕು. ಸೈಟ್ಗಳು ಪರ್ಚೇಸ್ ಮಾಡ್ಬೇಕಾದ್ರೂ ನಾವು ಸುಮ್ಮನೆ ಹೋದ ಯಾರ್ದೋ ಮಾತು ಕೇಳ್ದೋ ತಗೊಂಡು ಅಂತ ಹೇಳಿದಾಗ ನಾವು ನಷ್ಟ ಅನುಭವಿಸ್ಬೇಕಾಗುತ್ತೆ, ಹಣ ಕಳ್ಕೋಬೇಕಾಗುತ್ತೆ ನಾವು ಸೈಟ್ ಇನ್ವೆಸ್ಟ್ಮೆಂಟ್ ಮಾಡಿ. ಆಮೇಲೆ ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ ಇನ್ಯಾರಾದ್ರೂ ಬಂದು ನಾವು ಸೇಲ್ ಮಾಡ್ಬಿಡೋಣ ಅಂದ್ರೂ ನಾವು ತಗೊಂಡ್ ರೇಟ್ಗೂ ಸೇಲ್ ಮಾಡೋಕ್ಕಾಗಲ್ಲ, ಕಮ್ಮಿ ಕೇಳ್ಬಿಡ್ತಾರೆ. ನಾವು ಗೊತ್ತಿಲ್ಲದೇ ತಗೊಂಡಿರ್ತೀವಿ ಜಾಸ್ತಿಗೆ, ಆಮೇಲೆ ನೋಡಿದ್ರೆ ಸೇಲ್ ಮಾಡ್ಬೇಕು, ಈ ಮನೆ ಕಟ್ಟಕ್ಕಾಗಲ್ಲ, ಜಾಗ ಸರಿ ಇಲ್ಲ ಅಂದಾಗ ಸೇಲ್ ಮಾಡೋಕ್ಕೂ ಆಗಲ್ಲ. ಅಂತ ಪರಿಸ್ಥಿತಿ ಸಿಗಕತ್ತೀವಿ. ಇಂಥ ಪರಿಸ್ಥಿತಿ ಬರಬಾರ್ದು ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ರೀತಿ ನಮಗೆ ಫಸ್ಟೇ ಸೈಟ್ಗಳು ನೋಡ್ಕೊಂಡು ತಗೊಂಡಾಗ ಅನುಕೂಲ ಆಗುತ್ತೆ. ಇವರು ಮೊದಲೊಂದು ಸೈಟ್ ಹೇಳಿದ್ನಲ್ಲಿ ನಿಮಗೆ ದಕ್ಷಿಣ ಆಗ್ನೇಯದಲ್ಲಿ ಇದೇ ಜಾಗದಲ್ಲಿ ಮುಂದೆ ಆಚೆ ಸೈಡ್ ತೋರಿಸಿ, ಆಚೆ ತೋರಿಸಿ, ಇದೇ ಜಾಗದಲ್ಲಿ ಆಚೆ ಸೈಡ್ಗೆ ಅಂದ್ರೆ ಈ ರೋಡ್ ಬಂದು ಕರೆಕ್ಟಾಗಿ ಎಕ್ಸಾಕ್ಟ್ ಅಲ್ಲಿ ಕಾರ್ ನಿಂತಿದೆಯಲ್ಲ ಅಲ್ಲಿಗೇನೆ ಬಂದು ಅಲ್ಲಿ ರೋಡ್ ಕೂತು. ಅಂದ್ರೆ ಇದೇನಾಗಿದೆ ಅಂದ್ರೆ ಪೂರ್ವ ಆಗ್ನೇಯದಲ್ಲಿ ರೋಡ್ ಬಂದ್ಬಿಟ್ಟಿತ್ತು, ರೋಡ್ ಹಿಟ್ ಆಗಿತ್ತು. ಆ ಸೈಡ್ ತಗೊಳಕ್ಕೆ ಅಂತ ಇದ್ದಿಂದ ಬೇಡ ಅಂತ ಹೇಳ್ಬಿಟ್ಟು ಈ ಸೈಡ್ ತಗೊಳಕ್ಕೆ ಅಂತ ಹೇಳೋದು. ಇಲ್ಲಾಂದ್ರೆ ಅವರು ನಮ್ ಕಷ್ಟ ಹೋಗಿದ್ರೆ ಏನಾಗೋದು, ಆ ಸೈಡ್ ತಗೊಳ್ಳೋರು ಪುನಃ ಅಲ್ಲೂ ಪ್ರಾಬ್ಲಮ್ ಆಗೋದು ಅವ್ರಿಗೆ. ಮನೆಯಲ್ಲಿ ಕಲಹಗಳು, ಜಗಳ, ನೆಮ್ಮದಿ ಇಲ್ದೇ ಇರೋ ವಾತಾವರಣ ಸೃಷ್ಟಿ ಆಗ್ತಾ ಇತ್ತು. ಈ ರೀತಿ ನೋಡಿ ಸಣ್ಣ ಪುಟ್ಟ ಮಿಸ್ಟೇಕ್ಗಳು ನಮ್ಗೆ ಗೊತ್ತೇ ಆಗಲ್ಲ, ರೋಡ್ ಕೂತಿದೆಯಾ ಹಿಟ್ಟಿದೆ ಅಂತ ಹೇಳ್ಬಿಟ್ಟು. ಈ ರೀತಿ ನಮ್ಗೆ ತೋರಿಸಿದಾಗ ನಾವು ನೋಡಿದಾಗಲೇ ಗೊತ್ತಾಗುತ್ತೆ, ಸ್ಪಾಟ್ ಅಲ್ಲಿ ಹೋದಾಗಲೇ ನಮಗೆ 100% ಸಿಗುತ್ತೆ. ಈಗ ನಾವು ಮೊಬೈಲ್ ನೋಡಿದಾಗ ಇಲ್ಲ ವಿಡಿಯೋ ಕಾಲ್ ಮಾಡಿದಾಗ ನೋಡಿದಾಗ ಸಿಗುತ್ತೆ, ನೋಡ್ಬೋದು, ಆದ್ರೆ ನಮ್ಗೆ 100% ಇಲ್ಲ, ಒಂದು 50% ಆದ್ರೂ ಓಕೆ ಆಗಿ ಮಾಡ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ. ಇದೇ ರೀತಿ ವಾಸ್ತು ಸಲಹೆಗಳೇನೋ ಬೇಕು ಅಂದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡಿ, ನನ್ನ ನಂಬರ್ ಕೊಟ್ಟಿರ್ತೀನಿ. ನಂದು ಚಾನಲ್ ಬಂದು ಈ ಶ್ರೀ ವೆಂಕಟೇಶ್ ಗುರೂಜಿ ಯೂಟ್ಯೂಬ್ ಚಾನಲ್. ಅದರಲ್ಲಿ ನಿಮಗೆ ಇದೇ ರೀತಿ ಉಪಯುಕ್ತ ಮಾಹಿತಿಗಳು, ವಿಡಿಯೋಗಳನ್ನ ಹಾಕಿದ್ದೀನಿ, ಅದ್ರಲ್ಲಿ ನೋಡಿ ತಿಳ್ಕೊಬೋದು ನೀವು ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ.